ಪ್ರೀಮಿಯಂ ಕಾರುಗಳ ಮೂಲಕ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿರುವ ಟೊಯೋಟಾ ಇಂಡಿಯಾ ಕಂಪನಿ ಇನ್ನೋವಾ ಹೈಕ್ರಾಸ್ ಎಂಪಿವಿಯಲ್ಲಿ ಹೊಸ ವೇರಿಯಂಟ್ ಅನ್ನು ಪರಿಚಯಿಸಿದೆ. ಹೊಸದಾಗಿ ಬಿಡುಗಡೆ ಮಾಡಲಾಗಿರುವ GXO ವೇರಿಯಂಟ್ ಹಲವಾರು ಹೊಸ ಫೀಚರ್ಸ್ ಪಡೆದುಕೊಂಡಿದೆ. ಇದು ದೆಹಲಿಯ ಎಕ್ಸ್-ಶೋರೂಮ್ ಪ್ರಕಾರ 20.99 ಲಕ್ಷ ಬೆಲೆಯನ್ನು ಹೊಂದಿದೆ. ಹೊಸ ವೇರಿಯಂಟ್ ಈ ಹಿಂದಿನ GX ವೇರಿಯಂಟ್ಗಿಂತ ಹೆಚ್ಚಿನ ಮಟ್ಟದ ಫೀಚರ್ಸ್ ಅನ್ನು ಹೊಂದಿದೆ. ಇದು ಸುಮಾರು 1 ಲಕ್ಷದಷ್ಟು ದುಬಾರಿ ಬೆಲೆಯನ್ನು ಪಡೆದುಕೊಂಡಿದೆ. ಹೌದು, ಹೊಸದಾಗಿ ಬಿಡುಗಡೆಯಾಗಿರುವ GXO ವೇರಿಯಂಟ್ ಇನ್ನೋವಾ ಹೈಕ್ರಾಸ್ ಕಾರಿನ ಪೆಟ್ರೋಲ್ ಆವೃತ್ತಿಯ ಟಾಪ್ ಎಂಡ್ ವೇರಿಯಂಟ್ ಆಗಿ ಮಾರಾಟಗೊಳ್ಳಲಿದೆ. ಇದು ಸಾಮಾನ್ಯ GX ವೇರಿಯಂಟ್ಗಿಂತ ಹೆಚ್ಚು ಪ್ರೀಮಿಯಂ ಮಾದರಿಯಾಗಿದ್ದು, ಇದರಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್, 360 ಡಿಗ್ರಿ ಕ್ಯಾಮೆರಾ ಮತ್ತು ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ನೀಡಲಾಗಿದೆ. ಜೊತೆಗೆ ಹೊಸ ವೇರಿಯಂಟ್ನಲ್ಲಿ ಫ್ರಂಟ್ LED ಫಾಗ್ ಲೈಟ್ಸ್, ರಿಯರ್ ಡಿಫಾಗರ್ ಸೇರಿದಂತೆ ಒಳಭಾಗದಲ್ಲಿ ಸಾಫ್ಟ್ ಟಚ್ ಡ್ಯಾಶ್ಬೋರ್ಡ್ ಮತ್ತು ಡೋರ್ಸ್ ನೀಡಲಾಗಿದೆ. ಅಲ್ಲದೆ ಕನೆಕ್ಟಿವಿಟಿ ಸೌಲಭ್ಯಕ್ಕಾಗಿ 10.1 ಇಂಚಸ್ ಅಂದರೆ 10.1 ಇಂಚಿನ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಸೇರಿದಂತೆ ಆರಾಮದಾಯಕವಾದ ಪ್ರಯಾಣಕ್ಕೆ ಸಹಕಾರಿಯಾಗುವ ಫ್ಯಾಬ್ರಿಕ್ ಸೀಟ್ ಕವರ್ಗಳನ್ನು ನೀಡಲಾಗಿದೆ. ಇನ್ನು ಪ್ರೀಮಿಯಂ MPV ಕಾರು ಮಾರಾಟದಲ್ಲಿ ಅಗ್ರಸ್ಥಾನದಲ್ಲಿರುವ ಇನ್ನೋವಾ ಹೈಕ್ರಾಸ್ ಕಾರು ಹೊಸ ಆವೃತ್ತಿಯ ಜೊತೆ ವಿವಿಧ ವೇರಿಯಂಟ್ಗಳಲ್ಲೂ ಮಾರಾಟಗೊಳ್ಳುತ್ತಿದೆ. ಇವು ದೆಹಲಿಯ ಎಕ್ಸ್-ಶೋರೂಮ್ ಪ್ರಕಾರ ಆರಂಭಿಕವಾಗಿ 19.77 ಲಕ್ಷದಿಂದ ಟಾಪ್ ಎಂಡ್ ಮಾದರಿ 30.98 ಲಕ್ಷ ಬೆಲೆಯನ್ನು ಹೊಂದಿದೆ. ಹೊಸ ಕಾರು ಮಾದರಿ GX, GXO, VX, ZX ಮತ್ತು ZXO ವೇರಿಯಂಟ್ಗಳನ್ನು ಹೊಂದಿದೆ. ಇವು ಪೆಟ್ರೋಲ್ ಮತ್ತು ಹೈಬ್ರಿಡ್ ವೇರಿಯಂಟ್ಗಳೊಂದಿಗೆ 7 ಸೀಟರ್ ಮತ್ತು 8 ಸೀಟರ್ ಆಯ್ಕೆಯನ್ನು ಪಡೆದುಕೊಂಡಿವೆ. ಇದರೊಂದಿಗೆ TNGA ಪ್ಲಾಟ್ಫಾರ್ಮ್ನ ಅಡಿ ನಿರ್ಮಾಣವಾಗಿರುವ ಹೊಸ ಇನ್ನೋವಾ ಹೈಕ್ರಾಸ್ ಕಾರು 3ನೇ ತಲೆಮಾರಿನ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಮೂಲಕ ಇದು ವಿನೂತನವಾದ ವಿನ್ಯಾಸದ ಜೊತೆಗೆ ಹಲವಾರು ಪ್ರೀಮಿಯಂ ಫೀಚರ್ಸ್ ಅನ್ನು ಪಡೆದುಕೊಂಡಿದ್ದು, 2.0 ಲೀಟರ್ ಸಾಮಾನ್ಯ ಪೆಟ್ರೋಲ್ ಜೊತೆ 2.0 ಲೀಟರ್ ಪೆಟ್ರೋಲ್ ಹೈಬ್ರಿಡ್ ಎಂಜಿನ್ ಆಯ್ಕೆಗಳಲ್ಲಿ ಖರೀದಿಗೆ ಲಭ್ಯವಿದೆ. ಇದರಲ್ಲಿ 2.0 ಲೀಟರ್ ಪೆಟ್ರೋಲ್ ಎಂಜಿನ್ ಮಾದರಿ 172 ಹಾರ್ಸ್ ಪವರ್ ಅಂದರೆ 172 ಹಾರ್ಸ್ ಪವರ್ ಉತ್ಪಾದಿಸಿದರೆ, ಹೈಬ್ರಿಡ್ ಮಾದರಿಯು CVT ಗೇರ್ ಬಾಕ್ಸ್ನೊಂದಿಗೆ 150 ಹಾರ್ಸ್ ಪವರ್ 187 Nm ಟಾರ್ಕ್ ಉತ್ಪಾದಿಸುತ್ತೆ. ಹಾಗೇನೆ ಹೊಸ ಕಾರ್ನಲ್ಲಿ ಫ್ರಂಟ್ ವೀಲ್ ಡ್ರೈವ್ ಸಿಸ್ಟಮ್ ಜೊತೆ ಸೆಲ್ಫ್ ಡ್ರೈವ್ ಚಾರ್ಜಿಂಗ್ ವೈಶಿಷ್ಟ್ಯತೆಯನ್ನು ನೀಡಲಾಗಿದೆ. ಇದು ಅತ್ಯುತ್ತಮ ಇಂಧನ ದಕ್ಷತೆ ಜೊತೆಗೆ ಸುರಕ್ಷತೆಯಲ್ಲೂ ಕೂಡ ಗಮನ ಸೆಳೆಯುತ್ತಿದೆ.